ಉಪೇಂದ್ರ ಹಾಗೂ ಸುದೀಪ್ ಒಳ್ಳೆಯ ಗೆಳೆಯರು. ಇಬ್ರು ಸಹ ಮುಕುಂದ ಮುರಾರಿ, ಕಬ್ಜಾ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಆದ್ರೆ ಈಗ ಇಬ್ಬರ ನಡುವೆ ಬಾಕ್ಸ್ ಆಫೀಸ್ ನಲ್ಲಿ ಫೈಟ್ ಶುರುವಾಗಿದೆ. ಇಬ್ಬರಲ್ಲಿ ಗೆಲ್ಲುವವರು ಯಾರು? ಸುದೀಪ್ ರವರ ಮ್ಯಾಕ್ಸ್ ಸಿನಿಮಾಗಾಗಿ ಉಪೇಂದ್ರ ಅವರ UI ಸಿನಿಮಾ ಪೋಸ್ಟ್ಪೋನ್ ಆಗುತ್ತಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಸುದೀಪ್ ಹಾಗೂ ಉಪೇಂದ್ರ ಮುಕುಂದ ಮುರಾರಿ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ರು. ಉಪೇಂದ್ರ ನಟನೆಯ ಕಬ್ಜಾ ಸಿನಿಮಾದಲ್ಲಿ ಸುದೀಪ್ ಅತಿಥಿ ಪಾತ್ರದಲ್ಲಿ ನಟಿಸಿದ್ರು. ಇಬ್ಬರ ನಡುವೆ ಉತ್ತಮ ಗೆಳೆತನ ಇದೆ. ಆದ್ರೆ ಈಗ ಈ ಇಬ್ಬರ ನಡುವೆ ಬಾಕ್ಸ್ ಆಫೀಸ್ ನಲ್ಲಿ ಸ್ಪರ್ಧೆ ಶುರುವಾಗಿದೆ. ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆ ಆಗಿದೆ. ಸಿನಿಮಾ ಡಿಸೆಂಬರ್ 25ರಂದು ತೆರೆಗೆ ಬರಲಿದೆ. ಆದ್ರೆ ಅದರ 5 ದಿನ ಮುಂಚೆ ಅಂದ್ರೆ ಡಿಸೆಂಬರ್ 20ರಂದು ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿರುವ UI ಸಿನಿಮಾ ಬಿಡುಗಡೆ ಆಗಲಿದೆ. ಇಬ್ರು ದೊಡ್ಡ ನಟರ ಸಿನಿಮಾಗಳು ಕೇವಲ 5 ದಿನಗಳ ಅಂತರದಲ್ಲಿ ಬಿಡುಗಡೆ ಆಗ್ತಿರೋದು ಮಾರುಕಟ್ಟೆ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅಲ್ಲದೆ ಸಿನಿಮಾ ಪ್ರೇಮಿಗಳಿಗೂ ಇದು ಬೇಸರದ ಸಂಗತಿ. ಅಲ್ಲದೆ ಸುದೀಪ್ ಹಾಗೂ ಉಪೇಂದ್ರ ಒಳ್ಳೆಯ ಗೆಳೆಯರಾಗಿದ್ದು ಒಬ್ಬರ ಸಿನಿಮಾ ಇನ್ನೊಬ್ಬರ ಸಿನಿಮಾ ಮೇಲೆ ಸ್ಪರ್ಧೆಗೆ ಬೀಳಲಿದೆ. ಇದು ಚಿತ್ರರಂಗದಿಂದ ಒಳಿತಲ್ಲ. ಆದ್ರೆ ಸುದೀಪ್ರ ಮ್ಯಾಕ್ಸ್ ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆ ಬಳಿಕ UI ಸಿನಿಮಾದ ಬಿಡುಗಡೆ ದಿನಾಂಕ ಬದಲಾಯಿಸಲಾಗ್ತಿದೆ ಎನ್ನಲಾಗ್ತಿದೆ. ಆದ್ರೆ ಈ ಸುದ್ದಿಯನ್ನು ತಳ್ಳಿ ಹಾಕಿರುವ UI ಸಿನಿಮಾದ ನಿರ್ಮಾಪಕ KP ಶ್ರೀಕಾಂತ್ ಯಾವುದೇ ಕಾರಣಕ್ಕೂ ನಾವು UI ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಮುಂದೂಡುತ್ತಿಲ್ಲ. PVR ಇನ್ನಿತರ ಕಡೆಗಳಲ್ಲಿ ಜಾಹೀರಾತು ಪೋಸ್ಟರ್ ಗಳನ್ನ ಪ್ರದರ್ಶಿಸಲು ಈಗಾಗಲೇ ಆರಂಭ ಮಾಡಿದ್ದೇವೆ. ಸಿನಿಮಾದ ಪ್ರಚಾರ ಸಾಮಗ್ರಿಗಳು ಎಲ್ಲವೂ ರೆಡಿ ಆಗಿದೆ. ಹೀಗಿರುವಾಗ ನಾವು ಸಿನಿಮಾದ ಬಿಡುಗಡೆ ಮುಂದೂಡೋದಿಲ್ಲ. ಡಿಸೆಂಬರ್ 20ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗೋದು ಪಕ್ಕಾ ಎಂದು ಹೇಳಿದ್ದಾರೆ. KP ಶ್ರೀಕಾಂತ್ ಮತ್ತು ಸುದೀಪ್ ಉತ್ತಮ ಗೆಳೆಯರು. ಈ ಹಿಂದೆ ಸುದೀಪ್ರ ಕೋಟಿಗೊಬ್ಬ 3 ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಸಹ KP ಶ್ರೀಕಾಂತ್ ನಿರ್ಮಾಣ ಮಾಡಿದ್ದ ಸಲಗ ಸಿನಿಮಾದ ಎದುರು ಆ ಸಿನಿಮಾ ಬಿಡುಗಡೆ ಮಾಡಲಾಗಿತ್ತು. ಸಲಗ ಸಿನಿಮಾ ಹಾಗೂ ಕೋಟಿಗೊಬ್ಬ 3 ಸಿನಿಮಾ ಒಂದೇ ದಿನ ಬಿಡುಗಡೆ ಆಗ್ಲಿಕ್ಕಿತ್ತು. ಆದ್ರೆ ಕಾರಣಾಂತರಗಳಿಂದ ಕೋಟಿಗೊಬ್ಬ 3 ಸಿನಿಮಾದ ಬಿಡುಗಡೆ 1 ದಿನ ತಡವಾಯಿತು. ಆದ್ರೆ ಸಲಗ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಜಯ ಗಳಿಸಿತು. ಕೋಟಿಗೊಬ್ಬ 3 ಸಿನಿಮಾ ಸಹ ಹಿಟ್ ಎನಿಸಿಕೊಂಡಿತು. ಆದ್ರೆ ಕೆಲವು ವಿವಾದಗಳಿಗೆ ಕಾರಣವಾಯಿತು. ಸುದೀಪ್ ನಾಯಕನಾಗಿ ನಟಿಸಿದ ಸಿನಿಮಾ ಬಿಡುಗಡೆಯಾಗಿ 2 ವರ್ಷಗಳಾಗಿದ್ದು ಇದೀಗ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ 25ಕ್ಕೆ ತೆರೆಗೆ ಬರಲಿದೆ. ಇನ್ನು ಉಪೇಂದ್ರ ನಿರ್ದೇಶನ ಮಾಡಿರುವ ಸೂಪರ್ ಸಿನಿಮಾ ಬಿಡುಗಡೆಯಾಗಿ ಸುಮಾರು 10 ವರ್ಷಗಳಾಗ್ತಾ ಬಂದಿದ್ದು, ಸೂಪರ್ ಬಳಿಕ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಸಿನಿಮಾ UI ಈಗ ಡಿಸೆಂಬರ್ 20ಕ್ಕೆ ತೆರೆಗೆ ಬರಲಿದೆ.